ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಕೋಆರ್ಡಿನೇಷನ್ ಕಂಪೌಂಡ್ಸ್ ಚಾಪ್ಟರ್ನ ಡಿಸ್ಕಸ್ ಮಾಡೋಣಂತೆ. ಸೊ ಈ ಒಂದು ಮಟೀರಿಯಲ್ನ ಪ್ರಿಪೇರ್ ಮಾಡಿರುವಂಥವ್ರು ವಸಂತ್ ಕುಮಾರ್ ಜಿ ಅಂತೇಳಿ, ಗೌರ್ಮೆಂಟ್ PUC ಕಾಲೇಜ್ ಗರ್ಲ್ಸ್ ಪುತ್ತೂರಿಂದ ಬಂದಿರೋಂಥ ಮಟೀರಿಯಲ್ ಇದು. ಸೊ ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣದಿಂದ ಇದನ್ನು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಈ ಒಂದು ಮಟೀರಿಯಲ್ನು ಕೂಡ ನನ್ನ ಒಂದು ಮೊಬೈಲ್ ಆ್ಯಪಲ್ಲಿ ನೀಡ್ತಾ ಇದ್ದೀನಿ, ಮತ್ತು ನನ್ನ ವಾಟ್ಸಪ್ ಗ್ರೂಪಲ್ಲೂ ಕೂಡ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವೇನಾದರೂ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಬೇಕು ಅಂತ ಇದ್ದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು. ಸೊ ಯು ಕ್ಯಾನ್ ಟೇಕ್ ದ ಯೂಸ್ ಆಫ್ ದಿಸ್. ಸೊ ಈ ಕೇಸಲ್ಲಿ ನೋಡ್ತಾ ಹೋಗೋಣಂತೆ. ದ ಕೋಆರ್ಡಿನೇಷನ್ ಕಂಪೌಂಡ್ ಈಸ್ ಯೂಸ್ಡ್ ಇನ್ ದ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ ಟ್ಯೂಮರ್ಸ್ ಅಂತ ಇದೆ, ಹೌದಾ? ಸೊ ಭಾಳ ಇಂಪಾರ್ಟೆಂಟು. ಸೊ ಸಿಸ್ಪ್ಲಾಟಿನ್, ರಿಮೆಂಬರ್ ಸಿಸ್ಪ್ಲಾಟಿನ್ ಇಸ್ ದ ಒನ್. ಸೊ ಇದರಲ್ಲಿ ಈ ಪರ್ಟಿಕ್ಯುಲರ್ ಚಾಪ್ಟರ್ ಅಂತ ಬಂದಾಗ ನಿಮಗೆ D&F ಬ್ಲಾಕಲ್ಲಿ ಹೇಳಿದೆ, ಒಂದು MCQs ಮತ್ತು ಒಂದು ಇದನ್ನು ಕೇಳಿರುವಂಥದ್ದು, ಫಿಲ್ಲಿಂಗ್ ದ ಬ್ಲ್ಯಾಂಕ್ಸನ್ನು ಕೇಳಿರುವಂಥದ್ದು. ಸೊ ಕೋಆರ್ಡಿನೇಷನ್ ಕಂಪೌಂಡ್ ಚಾಪ್ಟರ್ದಲ್ಲಿ ಏನಾಗ್ತದೆ ಅಂತಂದರೆ, ಇದರಲ್ಲಿ ಒಂದು MCQಸನ್ನು ಕೇಳ್ತಾರೆ, 2 ಮಾರ್ಕ್ಸ್ ಒಂದು ಕ್ವಶನ್ನ ಕೇಳ್ತಾರೆ, 3 ಮಾರ್ಕ್ಸು 3 ಕ್ವಶನನ್ನು ಕೇಳ್ತಾರೆ. ಸೊ ಈ ರೀತಿಯಾಗಿ ಕ್ವಶನ್ ಡಿಸ್ಟ್ರಿಬ್ಯೂಟ್ ಆಗಿರುವಂಥದ್ದು. ಸೊ MCQ ಸಿಂಪಲ್ ಇರ್ತದೆ, ಹಾರ್ಟ್ಸ್ ಅಂತೂ ಏನು ಕೇಳೋದಿಲ್ಲ, ಸಿಂಪಲ್ ಇರ್ತದೆ. ವಾಟ್ ಆರ್ ಡೆಂಟಿಸಿಟಿ, ನೋಡಿ ಡೆಂಟಿಸಿಟಿ ಇದೆ, ಐಪೇಜ್ ನೇಮ್. ಸೊ ಇಂಥ ಕ್ವಶನ್ನ ಕೇಳ್ಬೋದು. ಡೆಂಟಿಸಿಟಿ ಆಫ್ ದ ಎಥಿಲೀನ್ ಡಯಾಮೈನ್ ಟೆಟ್ರಾಎಸ್ಟೇಟ್ ಲಿಗ್ಯಾಂಡ್ ಇಸ್, ಸೊ ದಿಸ್ ಇಸ್ ಹೆಕ್ಸಾಡೆಂಟೇಟ್ ಲಿಗ್ಯಾಂಡ್, ಹೌದಾ? ಸೊ ಹೆಕ್ಸಾಡೆಂಟೇಟ್ ಲಿಗ್ಯಾಂಡ್. ಸೊ ದ ಆನ್ಸರ್ ಇಸ್ 6. ಐಪೇಜ್ ನೇಮನ್ನು ಕೇಳ್ತಾ ಹೋಗ್ತಾರೆ, ಐಪೇಜ್ ನೇಮನ್ನು ಸ್ವಲ್ಪ ನೋಡ್ಕೊಂಡಿರಿ. ಸೊ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್, ವೀಕ್ ಫೀಲ್ಡ್ ಲಿಗ್ಯಾಂಡ್, ಯಾಕಂದರೆ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದ್ದಾಗ ಎಲೆಕ್ಟ್ರಾನ್ ಪೇರಿಂಗ್ ಆಗ್ತದೆ, ವೀಕ್ ಫೀಲ್ಡ್ ಲಿಗ್ಯಾಂಡ್ ಎಲೆಕ್ಟ್ರಾನ್ ಪೇರಿಂಗ್ ಆಗೋದಿಲ್ಲ. ವಿಚ್ ಆರ್ ದ ಫಾಲೋವಿಂಗ್ ಲಿಗ್ಯಾಂಡ್ ಇಫ್ ಪ್ರೆಸೆಂಟ್ ಇನ್ ದ ಕಾಂಪ್ಲೆಕ್ಸ್ ಲೀಡ್ ಟು ಎಕ್ಸಿಬಿಷನ್ ಆಫ್ ಲಿಂಕೇಜ್ ಐಸೋಮರ್, ONO. ಲಿಂಕೇಜ್ ಐಸೋಮರೇಜ್ಗೆ ಆಲ್ವೇಸ್ ರಿಮೆಂಬರ್ ಎಂಬಿಡೆಂಟೇಟ್ ಲಿಗ್ಯಾಂಡ್ ಇರಬೇಕು, ಹೌದಾ? ಎಂಬಿಡೆಂಟೇಟ್ ಲಿಗ್ಯಾಂಡ್ ಇರಬೇಕು. ಎಂಬಿಡೆಂಟೇಟ್ ಲಿಗ್ಯಾಂಡ್ ಅಂತಂದರೆ ದ ಲಿಗ್ಯಾಂಡ್ ವಿಚ್ ಈಸ್ ಹ್ಯಾವಿಂಗ್ 2 ಡೋನರ್ ಆಟಮ್ ಬಟ್ 1 ಕ್ಯಾನ್ ಡೊನೇಟ್ ಎಟ್ ಅ ಟೈಮ್. ಸೊ ONO, ದಿಸ್ ಟೈಪ್ ಆಫ್. ಇಲ್ಲಿ CN ಯಾಕೆ ಆನ್ಸರ್ ಆಗೋದಿಲ್ಲ ಅಂದರೆ CN ಮೇಲೆ ಮೈನಸ್ ಚಾರ್ಜ್ ಕೊಟ್ಟಿಲ್ಲ ಅನ್ನೋದಕ್ಕೆ ಇದು ರಾಂಗ್ ರಿಪ್ರೆಸೆಂಟೇಷನ್ ಅಂಥೇಳಿ, ಸೊ ಆನ್ಸರ್ ಆಗೋದಿಲ್ಲ. ಅದು ಬಿಟ್ಟರೆ ONO ಮೈನಸ್ ಆಗ್ತದೆ, ಇದು ಆ್ಯಕ್ಚುಲಿ ಮೈನಸ್ ಇಲ್ಲಿ ಬರಬೇಕಿತ್ತು, ONO ಮೈನಸ್ ಆಗ್ತದೆ. ಸೊ ಹಾಗೆ ನೋಡಿದರೆ CN ಮೈನಸ್ ಕೊಟ್ಟಿದ್ರೆ ಎರಡೂ ಕೂಡ ಆನ್ಸರ್ ಆಗ್ತಿತ್ತು, ರಿಮೆಂಬರ್. ಸೊ ರೈಟ್ ದ ಎನರ್ಜಿ ಲೆವೆಲ್ ಡಯಾಗ್ರಾಮ್, ಇದಂತೂ ಪ್ರಿವಿಯಸ್ ಇಯರ್ ಬಹಳ ಸರಿ ಕೇಳಿದ್ದಿದೆ. ಸೊ ಪ್ಲೀಸ್ ರೀಡ್ ದ್ಯಾಟ್. ದೆನ್ ಈ ರೀತಿ ಕ್ವಶನನ್ನು ಕೇಳ್ಬೋದು, ಸ್ಪ್ಲಿಟ್ಟಿಂಗ್ ಆಫ್ D ಆರ್ಬಿಟಲ್ ಇನ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್ ಎಕ್ಸ್ಪ್ಲೇನ್ ಮಾಡಿ ಅಂಥೇಳಿ. ಸಿನರ್ಜಿಕ್ ಬಾಂಡಿಂಗ್ ಇನ್ ಮೆಟಲ್ ಕಾರ್ಬೋನಿಲ್ಸ್ ಅಂದರೆ ದ ಬ್ಯಾಕ್ ಬಾಂಡಿಂಗ್ ಎಕ್ಸ್ಪ್ಲೇನ್ ಮಾಡಿ ಅಂಥೇಳಿ. ಸೊ 3 ಮಾರ್ಕ್ಸಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ, ಯಾಕಂದರೆ D&F ಬ್ಲಾಕಿಂದ 3 ಕ್ವಶನ್ ಕೇಳ್ತಾರೆ, ಕೋಆರ್ಡಿನೇಷನ್ ಕಂಪೌಂಡ್ಸಿಂದ 3 ಕ್ವಶನ್ ಕೇಳ್ತಾರೆ. ಸೊ ಔಟ್ ಆಫ್ ದ್ಯಾಟ್ ಓನ್ಲಿ ಯು ಹ್ಯಾವ್ ಟು ರೈಟ್ 3 ಕ್ವಶನ್ ಔಟ್ ಆಫ್ 6. ಸೊ ಯು ಕ್ಯಾನ್ ಈಸಿಲಿ ರೈಟ್. ಸೊ ಅದರಲ್ಲೂ ಕೂಡ ಇದರಲ್ಲಿ ಒಂದು ಕಂಪಲ್ಸರಿ ಕ್ವಶನ್ನೇ ಇರ್ತದೆ, ಹೌದಾ? ಸೊ 4 ಕಾಂಪ್ಲೆಕ್ಸಸ್ಸನ್ನು ಕೊಡ್ತಾರೆ, VBTಯನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಅದು ಕೂಡ ಭಾಳ ಸಿಂಪಲ್ ಇರ್ತದೆ. ದ ಮೋರ್ ಸ್ಟೇಬಲ್ ಕಾಂಪ್ಲೆಕ್ಸ್ ಕಂಟೈನಿಂಗ್ ಚೀಲೈಟ್ ಲಿಗ್ಯಾಂಡ್ ಆಲ್ವೇಸ್ ರಿಸಲ್ಟ್ಸ್ ಇನ್ ಮೋರ್ ಸ್ಟೇಬಲ್ ಕಾಂಪ್ಲೆಕ್ಸ್. ಇನ್ನು ನೆಕ್ಸ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ ಬಂದಾಗ ಇಲ್ಲಿ ಡೆಂಟಿಸಿಟಿ ಆಫ್ ಇಥಿಲೀನ್ ಡಯಾಮೈನ್ ಟೆಟ್ರಾಎಸ್ಟೇಟ್, ಇದು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಕೋಆರ್ಡಿನೇಷನ್ ಕಂಪೌಂಡ್ ಯೂಸ್ಡ್ ಇನ್ ಟ್ರೀಟ್ಮೆಂಟ್ ಆಫ್ ಟ್ಯೂಮರ್ಸ್, ಇದು ಡಿಸ್ಕಸ್ ಮಾಡಿದ್ದೀನಿ. ಸೊ ವಾಟ್ ಆರ್ EDTA ಇಸ್ ನೋನ್ ಆ್ಯಸ್, ಸೊ EDTA ಈಸ್ ಅ ಪಾಲಿಡೆಂಟೇಟ್ ಲಿಗ್ಯಾಂಡ್, ರಿಮೆಂಬರ್, ಯಾಕಂದರೆ ಇದು ಹೆಕ್ಸಾಡೆಂಟೇಟ್ ಆಗಿರೋದಕ್ಕೆ ಪಾಲಿಡೆಂಟೇಟ್ ಲಿಗ್ಯಾಂಡ್ ಇದು. ದೆನ್ ಫಾರ್ಮುಲಾ ಆಫ್ ದ ಹೆಕ್ಸಾಅಮೈನ್ ಕೋಬಾಲ್ಟ್ 3 ಕ್ಲೋರೈಡ್. ಸೊ ಹೆಕ್ಸಾಅಮೈನ್ ಕೋಬಾಲ್ಟ್ 3 ಕ್ಲೋರೈಡ್ ಅಂತಂದರೆ ದ ಫಾರ್ಮುಲಾ ಇಸ್ ದಿಸ್ ಒನ್. Then coordination number of Cr in this, so very simple, Cr is +6, ಹೌದಾ? So coordination number is 6, oxidation state is +3. According to CFT, the electron configuration of the central atom in with D5 configuration. So D5 configuration T2GeG0 ಆಗ್ತದೆ, ಯಾಕಂದರೆ ಇಟ್ ಇಸ್ ಅ ಸ್ಟ್ರಾಂಗ್ ಲಿಗ್ಯಾಂಡ್, ಎಲೆಕ್ಟ್ರಾನ್ ಪೇರಿಂಗ್ ಟೇಕ್ ಪ್ಲೇಸ್. ವಿಚ್ ಆರ್ ದ ಫಾಲೋವಿಂಗ್ ಇಸ್ ಆಂಬಿಡೆಂಟೇಟ್ ಲಿಗ್ಯಾಂಡ್. ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂತ ಬಂದಾಗ SCN ಮೈನಸ್ ಇಸ್ ದ ಆನ್ಸರ್. ದೆನ್ ಐಪೇಜ್ ನೇಮು, ಅಯೋನೈಸ್ಡ್ ಐಸೋಮರ್, ಇದನ್ನೆಲ್ಲ ಬರೀಬೋದು. ಸೊ ಸ್ವಲ್ಪ ಓದ್ಕೊಂಡು ಹೋಗಿರಬೇಕು. ಸೊ ಆರ್ ಎನ್ ಎಕ್ಸಾಂಪಲ್ ಆಫ್, ಇದು ಏನು ಎಕ್ಸಾಂಪಲ್ ಅಂತ ಕೇಳ್ತಾರೆ. ಸೊ ದಿಸ್ ಈಸ್ ಅಯೋನೈಸ್ಡ್ ಐಸೋಮರಿಸಮ್. ಆ್ಯಕ್ಚುಲಿ ದಿಸ್ ಎಕ್ಸಿಬಿಟ್ ಅಂತ ಕೇಳಬೇಕು. ಸೊ ಎಕ್ಸಾಂಪಲ್ ಅಂತ ಬಂದಾಗ 2 ಮಾಲಿಕ್ಯೂಲ್ನ ಬರೀಬೇಕಾಗ್ತದೆ. ಸೊ ಇಟ್ ಈಸ್ ಆನ್ಸರ್. ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ನಿಕೆಲ್ ಇನ್ ದಿಸ್ ಈಸ್ 0 ಆಕ್ಸಿಡೇಷನ್ ಸ್ಟೇಟ್, ಹೌದಾ? 0 ಆಕ್ಸಿಡೇಷನ್ ಸ್ಟೇಟ್. ದೆನ್ ವಿಚ್ ಆರ್ ದ ಫಾಲೋವಿಂಗ್ ಲಿಗ್ಯಾಂಡ್ ರಿಪ್ರೆಸೆಂಟ್ ಇನ್ ಕಾಂಪ್ಲೆಕ್ಸ್ ಲೀಡ್ಸ್ ಟು ಲಿಂಕೇಜ್, ಇದು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, CN ಮೈನಸ್ ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಕೊಟ್ಟಿಲ್ಲ ಅನ್ನೋದಕ್ಕೆ, ಸೊ ಇಟ್ ಶುಡ್ ಆನ್ಸರ್. ವಿಚ್ ಆರ್ ದ ಫಾಲೋವಿಂಗ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್ NiCl4, ಫಿಕ್ಸ್ ಕ್ವಶನ್ ಇದು, ರೈಟ್? ಸೊ ಸಿಸ್ ಆ್ಯಂಡ್ ಟ್ರಾನ್ಸ್ ಐಸೋಮರ್, ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ. ರಿಲೇಷನ್ ಬಿಟ್ವೀನ್ ಡೆಲ್ಟಾ O ಆ್ಯಂಡ್ ಡೆಲ್ಟಾ T, ಇದೊಂದು ನೆನ್ಪಿಟ್ಕೊಳ್ಳಿ.
Coordination number of the complex in the complex. In this complex is 6. Coordination number is in this complex. This is also 6. Remember. How many ions are produced when the complex is in solution ಅಂತ ಕೇಳಿದ್ದಾರೆ ಹೌದಾ. ಸೊ ಇದಕ್ಕೆ ನೋಡಿ 4 ions ಆಗ್ತದೆ, ಯಾಕಂದರೆ ಇಲ್ಲಿ ಬ್ರೇಕ್ ಆಗ್ತದೆ. Cl 3 ಇದೆ ಹೌದಾ, ಇದು 1 ಇದೆ. Then fraction of chlorine precipitated by solution from Cl2. ಸೊ Cl2 ಫ್ರಾಕ್ಷನ್ ಆಫ್ ಕ್ಲೋರಿನ್ ಪ್ರೆಸಿಪಿಟೇಟ್ ಅಂತಂದರೆ ಟೋಟಲ್ 3 ಇದೆ. 3ಯಲ್ಲಿ 2 ಪ್ರೆಸಿಪಿಟೇಟ್ ಆಗ್ತದೆ ಬಿಕಾಸ್ ಔಟ್ಸೈಡ್ ದ ಕೋಆರ್ಡಿನೇಷನ್ ಸ್ಪಿಯರ್, ಹೆನ್ಸ್ 2/3 ಇಸ್ ದ ಆನ್ಸರ್. ದೆನ್ D4 delta not more than P. Delta not more than P ಅಂತಂದರೆ ದ ಲಿಗ್ಯಾಂಡ್ ಈಸ್ ಕನ್ಸಿಡರ್ಡ್ ಆಸ್ ಸ್ಟ್ರಾಂಗ್ ಲಿಗ್ಯಾಂಡ್ ಬಿಕಾಸ್ ಆಫ್ ದ T2G4 and Eg0. Crystal field theory consider the metal ligand bond, that is ionic bond. Denticity of the EDTA ನೋಡಿ, denticity of the EDTA is hexadentate ligand, so the answer is 6. NiCl4 the hybridization, see nickel ditetrachloride, the answer is sp3. famous question idu. The oxidation number of the center metal atom, so it is a +3. generally +3 will be the answer. in some case +2 ಬಂದ್ರೆ ಬರಬಹುದು, ಸ್ವಲ್ಪ ನೋಡಿಕೊಂಡು ಆನ್ಸರ್ ಮಾಡಬೇಕು. ಆಕ್ಸಿಡೇಷನ್ ಸ್ಟೇಟ್ ಆಫ್ ಐರನ್ ಇನ್ ದಿಸ್, ಸೊ ಇದರಲ್ಲೂ ಕೂಡ ಐರನ್ ಇನ್ ದಿಸ್ ಅಂತ ಇದೆ, +2 ಬರ್ತದೆ ಆನ್ಸರ್ ಹೌದಾ, ಯಾಕಂದರೆ ಪೊಟ್ಯಾಷಿಯಮ್ ಇಸ್ +4 ಇದೆ, ಸೊ F ಈಸ್ X, SEN -6, ಸೊ ಆನ್ಸರ್ ಇಸ್ +2 A. ದೆನ್ ಮೆಟಲ್ ಕಾರ್ಬನ್ ಬಾಂಡ್ ಇನ್ ಮೆಟಲ್ ಕಾರ್ಬನ್ ವಿಲ್ ಪೊಸೆಸ್ ಸಿಗ್ಮಾ ಕ್ಯಾರೆಕ್ಟರ್ ಪೈ, ಲಾಸ್ಟ್ ಇಯರ್ ಕೇಳಿದ್ದಿದ್ದು ಆ್ಯಕ್ಚುಲಿ. ಸೊ ಇದರಲ್ಲಿ ಆನ್ಸರ್ ಇಸ್ ಬೋತ್ ಸಿಗ್ಮಾ ಆ್ಯಂಡ್ ಪೈ ಕ್ಯಾರೆಕ್ಟರ್. ರಿಮೆಂಬರ್, ಬೋತ್ ಸಿಗ್ಮಾ ಆ್ಯಂಡ್ ಪೈ ಕ್ಯಾರೆಕ್ಟರ್ ಇಸ್ ದ ಆನ್ಸರ್. How many ions formed when potassium hexacyanide of ferrate 3 is dissolved in aqueous solution? ಸೊ ಇದರಲ್ಲಿ 5 ions 4 ions ಫಾರ್ಮ್ ಆಗ್ಬೋದು, ಯಾಕಂದರೆ ದ ಫಾರ್ಮುಲಾ ಇಸ್ ಫೆರ್ರೇಟ್ ಇದೆ, 3 ಇದೆ, ಸೊ K3 FeCN6 ಈ ರೀತಿ ಇದೆ. ಸೊ 3 ion ಇಲ್ಲಿ, 1 ion ಇಲ್ಲಿ, ಸೊ 4 ions ಫಾರ್ಮ್ ಆಗ್ತದೆ. Oxidation state of the metal in the complex is represent primary valency. Secondary valency is coordination number, primary valency is oxidation number. According to Werner theory, secondary valency of the metal corresponds to anta ide, that is coordination number. ಇದರಲ್ಲಿ ವರ್ನರ್ಸ್ ಥಿಯರಿ ಪಾಸ್ಟುಲೇಟ್ ಕೂಡ ಬಂದ್ಬಿಡುತ್ತೆ ನಿಮಗೆ. ವರ್ನರ್ಸ್ ಥಿಯರಿ ಪಾಸ್ಟುಲೇಟ್ 3 ಮಾರ್ಕ್ಸ್ಗೆ ಕಂಪಲ್ಸರಿ ಕೇಳೋ ಅಂತ ಒಂದು ಎಕ್ಸ್ಪೆಕ್ಟ್ ಮಾಡುವಂಥ ಕ್ವಶನ್. ಪ್ರೈಮರಿ ಆ್ಯಂಡ್ ಸೆಕೆಂಡರಿ ವ್ಯಾಲೆನ್ಸ್ ಆಫ್ ದ ಕಾಂಪ್ಲೆಕ್ಸ್ ಇಸ್ 3 and 6 in this case. Number of donor atoms in EDTA is 6 because of that hexadentate nature. sp3 hybridization, tetrahedral is the nature. Tetrahedral is the one. Concept of T2G is proposed by crystal field theory. Crystal field theory will explain T2G EG concept. The T2G set of orbitals in octahedral complex stabilized by, so 2/5 is the answer. The strong field ligand among the following is F-, we know that. ಯಾಕಂದರೆ ಔಟ್ ಆಫ್ ದೀಸ್ ಹ್ಯಾಲೋಜನ್ಸ್ ಆ್ಯಂಡ್ ಸಲ್ಫೈಡ್ F- is strongest. Catalyst used in polymerization of alkene, Ziegler and catalyst, remember, polythene. So these are the questions in coordination compounds preparatory exam ಇಂದ ಬಂದಿರೋಂಥದ್ದು. ಇನ್ನು MCQs ಅಂತ ನೋಡಿದಾಗ ಇಲ್ಲೂ ಕೂಡ ಸಿಂಪಲ್ ಇರ್ತದೆ. ಅಕಾರ್ಡಿಂಗ್ ಟು ವರ್ನರ್ಸ್ ಥಿಯರಿ, ಸೊ ನಿಮಗೆ ಪಾಸ್ಟುಲೇಟೇ ಬಂದುಬಿಡ್ತದೆ ಇಲ್ಲಿ. ಪ್ರೈಮರಿ ವ್ಯಾಲೆನ್ಸ್ ಇಸ್ ನಾರ್ಮಲಿ ಅಯೋನೈಸೇಬಲ್ ಇಸ್ ದ ಆನ್ಸರ್. ದೆನ್ ರಾಂಗ್ ಮ್ಯಾಚ್ ಇನ್ ಅಕಾರ್ಡೆನ್ಸ್ ವಿತ್ ದ ವರ್ನರ್ಸ್ ಥಿಯರಿ. ವರ್ನರ್ಸ್ ಥಿಯರಿ ಯಾವುದು ರಾಂಗ್ ಮ್ಯಾಚ್ ಅಂತ ಕೇಳಿದ್ದಾರೆ. ಪ್ರೈಮರಿ ವ್ಯಾಲೆನ್ಸಿ ವಿಲ್ ನಾಟ್ ಗಿವ್ ಸ್ಪೆಷಲ್ ಅರೇಂಜ್ಮೆಂಟ್, ಸೊ ದಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್, ಸೊ ಆನ್ಸರ್ ಇಸ್ C. ಸೆಕೆಂಡರಿ ವ್ಯಾಲೆನ್ಸಿ ವಿಲ್ ಗಿವ್ ಸ್ಪೆಷಲ್ ಅರೇಂಜ್ಮೆಂಟ್. ದ ಸೊಲ್ಯೂಷನ್ ಆಫ್ ದ ಕಾಂಪ್ಲೆಕ್ಸ್ K4FeCN6 in the water will, so in this case gives a test for K+ ion ಹೌದಾ. ಸೊ ಯಾಕಂದರೆ ಓನ್ಲಿ K+ ವಿಲ್ ಡಿಸ್ಟ್ರಿಬ್ಯೂಟ್ ಆಸ್ 4K+. ಸೊ Fe ಇರ್ಬೋದು, CN ಇರ್ಬೋದು, ಡಿಸೋಸಿಯೇಟ್ ಆಗೋದಿಲ್ಲ ಅಂತೇಳಿ. ದೆನ್ ನಂಬರ್ ಆಫ್ ಮೋಲ್ಸ್ ಆಫ್ ಅಯಾನ್ ಪ್ರೊಡ್ಯೂಸ್ಡ್, ಇದನ್ನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಇಲ್ಲಿ 3 ಬರ್ತದೆ, ಇಲ್ಲಿ 1 ಬರ್ತದೆ, 4 ions ಬರ್ತದೆ. ನಂಬರ್ ಆಫ್ ಮೋಲ್ಸ್ ಆಫ್ AgCl precipitated in the excess of AgNO3 which is added to this solution. ಸೊ ಸಿಂಪಲ್ಲು AgNO3 ಇದು ಭಾಳ ಇಂಪಾರ್ಟೆಂಟ್ ಫಾರ್ ನೀಟ್ ಆಲ್ಸೋ, CET ಆಲ್ಸೋ, ಬಟ್ ಭಾಳ ಸಿಂಪಲ್ ಇರ್ತದೆ. Cl2 ಇದೆ ಇಲ್ಲಿ, ಸೊ 2Cl- ಇದೆ ಹೌದಾ. 2Cl- ಅಂತಂದರೆ ಯು ಆರ್ ಗೋಯಿಂಗ್ ಟು ಗೆಟ್ 2 moles ಆಫ್ AgCl ಇಸ್ ದ ಆನ್ಸರ್. ಆಪ್ಷನ್ ನೋಡೋಣಂತ ಏನು ಕೊಟ್ಟಿದ್ದಾರೆ ಅಂತೇಳಿ 3, 4, 6, 2 ಅಂತ ಕೊಟ್ಟಿದ್ದಾರೆ. ಸೊ ದ ಆನ್ಸರ್ ಫಾರ್ ದಿಸ್ ಇಸ್ 2 mole. 1 mole of CrCl3 6s2 treated with AgNO3, 3 moles of AgCl is formed.
3 moles of AgCl formed ಅಂತಂದರೆ ಔಟ್ಸೈಡ್ ದ ಬ್ರಾಕೆಟ್ Cl3 ಶುಡ್ ಬಿ ದೇರ್, ದಟ್ ಶುಡ್ ಬಿ ದ ಆನ್ಸರ್. Cl3 ಎಲ್ಲಿದೆ ಅಂತ ಹುಡುಕಿ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ. ದೆನ್ IUPAC ನೇಮ್ ಭಾಳ ಸಿಂಪಲ್ ಇರ್ತದೆ. ಸೊ ಡೈಅಮೈನ್ ಡೈಕ್ಲೋರೈಡ್ ಪ್ಲಾಟಿನಮ್ 2. ವಾಟ್ ಟೈಪ್ ಆಫ್ ಐಸೋಮೆರಿಸಮ್ ಅಂತ ಕೇಳ್ತಾರೆ, ಆವಾಗ ಸ್ವಲ್ಪ ಇದನ್ನು ಕರೆಕ್ಟಾಗಿ ನೋಡಬೇಕು. ಸೊ SO4Br ಎಕ್ಸ್ಚೇಂಜ್ ಆಗಿದೆ, ಸೊ ಅಯೋನೈಸೇಷನ್ ಐಸೋಮೆರಿಸಮ್ ಇಸ್ ದ ಆನ್ಸರ್. ಟೈಪ್ ಆಫ್ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಆಂಬಿಡೆಂಟೆಡ್ ಲಿಗ್ಯಾಂಡ್. ಆಂಬಿಡೆಂಟೆಡ್ ಲಿಗ್ಯಾಂಡ್ ಅಂದ ತಕ್ಷಣ ಏನು ನೆನಪಿರಬೇಕು? ಸೊ ಲಿಂಕೇಜ್ ಐಸೋಮೆರಿಸಮ್ ನೆನಪಾಗಬೇಕು. ವಾಟ್ ಈಸ್ ದ ಜಾಮೆಟ್ರಿ ಆಫ್ ಅ ಕಾಂಪ್ಲೆಕ್ಸ್ ಇಫ್ ದ ಹೈಬ್ರಿಡೈಸೇಷನ್ ಆಫ್ ದ ಮೆಟಲ್ ಈಸ್ sp3 ಅಂತ ಇದೆ. sp3 ಇದೆ ಅಂತಂದರೆ ಟೆಟ್ರಾಹೈಡ್ರಲ್ ಶುಡ್ ಬಿ ದ ಆನ್ಸರ್. ರಿಮೆಂಬರ್. ವಿಚ್ ಸೆಟ್ ಆಫ್ ಡಿ ಆರ್ಬಿಟಲ್ ಮೆಟಲ್ ಅಯಾನ್ ಎಕ್ಸ್ಪೀರಿಯನ್ಸ್ ಮೋರ್ ರಿಪಲ್ಷನ್ ಇನ್ ದ ಟೆಟ್ರಾಹೈಡ್ರಲ್ ಫೀಲ್ಡ್? ಮೋರ್ ರಿಪಲ್ಷನ್ ಇನ್ ದ ಟೆಟ್ರಾಹೈಡ್ರಲ್ ಫೀಲ್ಡ್ ಯಾವುದು? ಸೊ higher energy, more repulsion. ಹೌದಾ? dx² - y² and dz². What's the coordination number of center metal atom in the ion geometry is octahedral. Octahedral ಇದ್ರೆ ಯಾವುದು ಅಂತ ಕೇಳ್ತಾರೆ. ಸೊ octahedral ಇದ್ರೆ 6 is the answer. Primary and secondary valency of platinum, so that is 2 and 6 is the answer. Primary and secondary valency of the platinum. Which among the following is bidentate ligand? So bidentate ligand is En, remember, ethene 1,2-diamine. Wrong match. So sp3 square planar wrong ಇದೆ, ಹೌದಾ? ಸೊ ದಿಸ್ ಶುಡ್ ಬಿ ದ ಆನ್ಸರ್ ಎ, ಯಾಕಂದರೆ sp3 is a tetrahedral manner. Which among the following is the ambidentate ligand? Ambidentate ligand is ONO-, we know that. Homoleptic complex. Homoleptic complex ಅಂತಂದರೆ ಸೇಮ್ ಟೈಪ್ ಆಫ್ ಲಿಗ್ಯಾಂಡ್ಸ್ ಇರಬೇಕು, ವಿಚ್ ಈಸ್ ಹೋಮೋಲೆಪ್ಟಿಕ್. ಸೊ ದಟ್ಸ್ ಡೆಫಿನೆಟ್ಲಿ ಆನ್ಸರ್ ಶುಡ್ ಬಿ ಎ. ಆಪ್ಷನ್ ನೋಡಿ ಆಪ್ಷನ್ ಇದೆ, ಬಟ್ ಆನ್ಸರ್ ಶುಡ್ ಬಿ ಎ. ಜಾಮೆಟ್ರಿ ಆ್ಯಂಡ್ ಮ್ಯಾಗ್ನೆಟಿಕ್ ಬಿಹೇವಿಯರ್ ಆಫ್ ದ ಕಾಂಪ್ಲೆಕ್ಸ್ NiCl4. ಜಾಮೆಟ್ರಿ ಆ್ಯಂಡ್ ಮ್ಯಾಗ್ನೆಟಿಕ್ ಬಿಹೇವಿಯರ್ ಅಂತಂದರೆ ಇನ್ ದಿಸ್ ಕೇಸ್ ಜಾಮೆಟ್ರಿ NiCl4 is tetrahedral and paramagnetic is the answer. So answer is B. Type of isomerism shown by the complex. ಇದರಲ್ಲಿ ಯಾವ ಐಸೋಮೆರಿಸಮ್ ಅಂತ ಕೇಳ್ತಾರೆ. ಸೊ En twice ಇದೆ, Cl2 ಇದೆ. ಜಾಮೆಟ್ರಿಕಲ್ ಐಸೋಮೆರಿಸಮ್ ಇಸ್ ಪಾಸಿಬಲ್ ಇನ್ ದಿಸ್ ಕೇಸ್. ಸೊ ಆನ್ಸರ್ ಇಸ್ ಎ. NiCl4 ಆ್ಯಂಡ್ NiCN4 ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ, ಡಿಫರ್ ಇನ್ ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಒನ್ ಇಸ್ ಹೈ ಸ್ಪಿನ್ ಕಾಂಪ್ಲೆಕ್ಸ್, ವೀಕ್ ಲಿಗ್ಯಾಂಡ್. ಸ್ಟ್ರಾಂಗ್ ಲಿಗ್ಯಾಂಡ್, ಲೋ ಸ್ಪಿನ್ ಕಾಂಪ್ಲೆಕ್ಸ್. EDTA4- is a head hexadentate ligand. Which of the following is most stable complex species? Most stable is chelating ligand. So ಇದರಲ್ಲಿ ಯಾವುದು chelate ligand ಇರ್ತದೆ, that is more stable, first priority. So most stable is chelating ligand. Not expected to be ligand is NH4+, remember, not expected to be ligand. What kind of isomerism exists between these two ಅಂತ ಇದೆ. So that is ಇದರಲ್ಲಿ ನೋಡಿ aqua ಇದೆ, ಹೌದಾ? So solvate isomerism should be the answer. Identify the incorrect statement for the behavior of ethane 1,2-diamine ಅಂತ ಇದೆ. So the answer for this question is unidentate ligand. So ಯಾಕಂದರೆ ethane 1,2-diamine is didentate ligand. Color in coordination compound is explained by. Color is explained by crystal field theory, because there only we can say what is the meaning of this DD transition. So because on that basis we can easily select. Complex used as an anti-cancer agent. Anti-cancer agent is cisplatinum, so cisplatin. Facial and meridional isomer, important to remember, CONS3Cl3. ಅಂದರೆ MA3B3 type of compound can show facial meridional isomer. Highest molar conductivity is this, ಯಾಕಂದರೆ number of ions formed is 4 in this case, ಹೌದಾ? ಸೊ ಇಲ್ಲಿ 3 ಬರ್ತದೆ, ಇಲ್ಲಿ 1 ಬರ್ತದೆ. ಸೊ highest molar conductivity is this. ಆ್ಯಕ್ಚುಲಿ ಇದು ನೀಟ್ ಲೆವೆಲ್ ಕ್ವಶನ್. So in CrC2O4 thrice is an isomerism shown as. So isomerism is optical in this case, ಯಾಕಂದರೆ ಇದು ಯಾವುದೇ ಬೇರೆದನ್ನು ತೋರಿಸೋದಿಲ್ಲ, optical is the only one. How many EDTA molecules required to make an octahedral complex? Octahedral complex, see EDTA is hexadentate ligand, ಹೌದಾ? hexadentate ಇರೋದಕ್ಕೆ ಒಂದೇ ಸಾಕು, ನಮಗೆ ಒಂದೇ ಸಾಕು. Coordination number of Ni is 6 here. Coordination number of nickel in this particular case. ಸೊ ಯಾಕಂದರೆ C2O4 thrice ಇದೆ. Coordination number of oxidation state of X in the following compound. ಸೊ X in the following compound ನೋಡ್ತಾ ಹೋದರೆ +6 and 3, +6 and 3, ಯಾಕಂದರೆ ಆಕ್ಸಿಡೇಷನ್ ಸ್ಟೇಟ್ +3 ಆಗ್ತದೆ, coordination number 6 ಆಗ್ತದೆ. IUP is the name of this. ಅಲ್ಫಾಬೆಟಿಕಲಿ ಇದನ್ನು ಅರೇಂಜ್ ಮಾಡಬೇಕು, ರೈಟ್? ಟ್ರೈ ಅಮೈನ್ ಫಸ್ಟ್ ಬರ್ತದೆ, ಬ್ರೋಮೈಡೋ ನೆಕ್ಸ್ಟು, ಸೊ ಕ್ಲೋರೈಡೋ ನೆಕ್ಸ್ಟು, ನೈಟ್ರೈಟೋ ಎನ್ ಅಂತ ಬರೀಬೇಕು, ಅಥವಾ ನೈಟ್ರೋ ಅಂತಲೂ ಬರೀಬೋದು. ನೈಟ್ರೋ ಇದ್ದರೆ ನೈಟ್ರೋ ಸೆಲೆಕ್ಟ್ ಮಾಡಿ, ಇಲ್ಲ ನೈಟ್ರೈಟೋ ಎನ್ ಅಂತ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಿ.
ಸೊ ಆನ್ಸರ್ ಇಸ್ ಸಿ. 35 ಬಯಾಲಜಿಕಲ್ ಸಿಸ್ಟಮ್ ವಿಚ್ ಇಸ್ ಫಾಲೋವಿಂಗ್ ಇಸ್ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಕ್ಲೋರೋಫಿಲ್ಸ್ ಆರ್ ಗ್ರೀನ್ ಪಿಗ್ಮೆಂಟ್ಸ್ ಇನ್ ದ ಪ್ಲಾಂಟ್ಸ್ ಆ್ಯಂಡ್ ಕಂಟೈನ್ ಕ್ಯಾಲ್ಶಿಯಮ್ ಈಸ್ ರಾಂಗ್ ಬಿಕಾಸ್ ಇಟ್ ಇಸ್ ಅ ಮ್ಯಾಗ್ನೀಷಿಯಮ್. ಸೊ ದ ಆನ್ಸರ್ ಫಾರ್ ದಿಸ್ ಇಸ್ ಎ. According to crystal field theory, Ml bond in the complex is purely ionic. Remember, crystal field theory explain ಮಾಡೋದು ionic nature. Mc bond in both character sigma and pi already discuss ಮಾಡಿದ್ದೀನಿ. Facial and meridional A3B3 ಇದನ್ನು ಕೂಡ already discuss ಮಾಡಿದ್ದೀನಿ. Which of the following orbital does not belongs to T2g orbital? So T2g orbital does not belong ಅಂತಂದರೆ dz2 ಯಾಕಂದರೆ ಇದು Eg orbital. ಇವು ಮೂರು ಕೂಡ ಬಿಲಾಂಗ್ಸ್ ಆಗ್ತದೆ. ಹೌ ಮೆನಿ ಕ್ಲೋರೈಡ್ ಆನ್ ಸ್ಯಾಟಿಸ್ಫೈಯಿಂಗ್ ಬೋತ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ವ್ಯಾಲೆನ್ಸ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಕೋಬಾಲ್ಟ್ ಪ್ರೈಮರಿ ವ್ಯಾಲೆನ್ಸಿ ಈಸ್ +3, ಸೆಕೆಂಡರಿ ವ್ಯಾಲೆನ್ಸಿ ಈಸ್ 6. ಸೊ ಈಗ ಪ್ರೈಮರಿ ವ್ಯಾಲೆನ್ಸಿ ಸ್ಯಾಟಿಸ್ಫೈಡ್ ಬೈ ಓನ್ಲಿ ನೆಗೆಟಿವ್ ಅಯಾನ್, ಹೆನ್ಸ್ ಓನ್ಲಿ 1 ನೆಗೆಟಿವ್ ಈಸ್ ಔಟ್ಸೈಡ್ ಆ್ಯಂಡ್ 2 ಇನ್ಸೈಡ್. ಸೊ ಹೆನ್ಸ್ ದ ಆನ್ಸರ್ ಇಸ್ 2Cl- ವಿಚ್ ಸ್ಯಾಟಿಸ್ಫೈ ಬೋತ್ ಪ್ರೈಮರಿ ಆಸ್ ವೆಲ್ ಆಸ್ ಸೆಕೆಂಡರಿ. ರಿಮೆಂಬರ್. ಸೊ ಲೈಕ್ ದಿಸ್, ದೀಸ್ ಆರ್ ದ 40 ಕ್ವಶನ್ಸ್ ಆಫ್ ಮಲ್ಟಿಪಲ್ ಚಾಯ್ಸ್. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಚಾಪ್ಟರ್ ಜೊತೆ ಮತ್ತೆ ಭೇಟಿಯಾಗೋಣಂತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.